ಎಸ್ ಕನ್ನಡದ ದಿ ಮೋಸ್ಟ್ ಗಾಶಿಯಸ್ ನಟಿ ಮೇಘನಾ ರಾಜ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬರ್ಡೇ ಗರ್ಲ್ ಮೇಘನಾ ರಾಜ್ ಅವರೇ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಹ್ಯಾಪಿ ಬರ್ಡೇ. ಸೊ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಫ್ಯಾಮಿಲಿ ಜೊತೆಲಿ ಸೆಲೆಬ್ರೇಟ್, ಎಷ್ಟು ಸ್ಪೆಷಲ್ ಆಗಿದೆ? ಈ ಬರ್ಡೇ ಆಫ್ಕೋರ್ಸ್ ತುಂಬಾ ಸ್ಪೆಷಲ್ ಆಗಿದೆ. ಬರೀ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಲ್ಲ, ನನ್ನ ಫ್ಯಾನ್ಸ್ ಜೊತೆ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ಈಗಾಗಲೇ ಕನ್ನಡದಲ್ಲಿ, ಮಲಯಾಳಮಲ್ಲಿ ಹಾಗೆ ತಮಿಳ್, ತೆಲುಗು ಎಲ್ಲ ಚಿತ್ರರಂಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಾ. ಈ ನಿಮ್ಮ ಸಿನಿ ಜರ್ನಿ ಬಗ್ಗೆ ಏನು? ನನ್ನ ಸಿನಿ ಜರ್ನಿ ನೋಡಿದ್ರೆ ಬಹಳ ಒಂದು ರೀತಿಯಾದ ಏರುಪೇರುಗಳು ಅಥವಾ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಐವ್ ಹ್ಯಾಡ್ ಅ ವಂಡರ್ಫುಲ್ ಜರ್ನಿ. ಯಾಕಂದರೆ ಜಸ್ಟ್ ಒಂದು ಸ್ಟ್ರೇಟ್ ಲೈನ್ ಆಗಿದ್ರೆ ತುಂಬ ಬೋರ್ ಆಗಿಬಿಟ್ಟಿರೋದು. ಆ್ಯಂಡ್ ಐವ್ ಗಾಟನ್ ಟು ಸಿ ಫೇಲ್ಯೂರ್ಸ್, ಸಕ್ಸಸ್ ಎಲ್ಲನೂ ಈಕ್ವಲ್ ಮೆಜರಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್. ನನಗೆ ಎಷ್ಟು ಮಟ್ಟಿಗೆ ಸಕ್ಸಸ್ನ ನೀನು ಹ್ಯಾಂಡಲ್ ಮಾಡ್ಬೋದು ಅಂತ ನೋಡೋಕ್ಕೆ ಐ ಥಿಂಕ್ ಐ ಹ್ಯಾಡ್ ಟು ಫೇಸ್ ಫೇಲ್ಯೂರ್ ಟು ಆ್ಯಕ್ಚುಲಿ ಲರ್ನ್ ಹೌ ಟು ಹ್ಯಾಂಡಲ್ ಸಕ್ಸಸ್. ಸೊ ಮುಂದೆ ನಿಮ್ಮ ಒಂದು ಕನಸಿನ ಪಾತ್ರ, ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೆ ಅನಿಸಿದೆ? ಕನಸಿನ ಪಾತ್ರ ಅಂತ ಪರ್ಟಿಕ್ಯುಲರಾಗಿ ನಾನು ಯಾವುದೂ ನನ್ನ ಮೈಂಡಲ್ಲಿ ಇಲ್ಲ. ಬಟ್ ಈಗ ನಾನು ಮಾಡಿರುವಂಥ ಎಲ್ಲ ಪಾತ್ರಗಳು ಇಟ್ಸ್ ಆಲ್ವೇಸ್ ಕ್ರಿಯೇಟೆಡ್. ಸೊ ಅದೇ ರೀತಿ ಇನ್ನು ಮುಂದೆ ಏನಾದರೂ ಕ್ರಿಯೇಟ್ ಆಗ್ಬೋದಾ ಅನ್ನೋ ಒಂದು ಕುತೂಹಲ ಇದೆ. ಸೊ ಫೈನಲ್ ಆಗಿ ನಿಮ್ಮ ಬರ್ಡೇ ಇವತ್ತು ವಿಶೇಷವಾಗಿ ಆಚರಿಸ್ಕೊಂಡಿದ್ದೀರಾ. ಸೊ ಈ ಒಂದು ದಿನ ಏನಾದರೂ ಅಂದ್ಕೊಂಡಿರ್ತೀರಾ ಈ ಥರ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿ? ಸೊ ನನಗೆ ಒಂದು ರೀತಿ ಈ ಬರ್ತ್ಡೇಯಲ್ಲಿ ನನ್ನ ಅಭಿಮಾನಿ ಸಂಘದ ಜೊತೆ ಸೆಲೆಬ್ರೇಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ನಮ್ಮ ಸಂಘದ ಮೂಲಕ ನಮಗೆ ಏನೇನಾಗುತ್ತೆ, ನಮಗೆ ಎಷ್ಟು ಮಟ್ಟಕ್ಕೆ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಸೊಸೈಟಿಗೆ, ಅದ್ರ ಬಗ್ಗೆ ನಾವು ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ. ಆ್ಯಂಡ್ ಈ ಮೂಲಕ ಈ ವರ್ಷದಿಂದ ಪ್ರಾಬಬ್ಲಿ ಇಲ್ಲ ಹೊಸತನ ಇರ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸೊ ಇದಿಷ್ಟು ಮೇಘನಾ ರಾಜ್ ಅವರು ಹೇಳಿದಂಥ ಮಾತು. ಅಂದರೆ ಅವರು ಬರ್ಡೇ ವಿಶೇಷವಾಗಿ ಒಂದು ಅವರ ಸಂಘದ ಮೂಲಕ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಲಿ, ಜೊತೆಗೆ ಸಿನಿ ರಂಗದಲ್ಲೂ ಅವರು ಒಳ್ಳೆ ಹೆಸರು ಮಾಡಲಿ ಅಂತ ಕೇಳ್ತಾ, ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ರೇನಿಟಾ, ಸುದ್ದಿ ಟಿವಿ, ಬೆಂಗಳೂರು.